ಸ್ನೇಹಿತರೆ, ಈಗ ನಾನು ತುಮಕೂರು ಜಿಲ್ಲೆ ಅರಕೆರೆ ಹೊಸ ಬಡಾವಣೆ ಹತ್ರ ಇದ್ದೀನಿ. ಇಲ್ಲಿ ನನ್ನ ಜೊತೆಗೆ ಕೆಲವರೆಲ್ಲ ಕುಂತಿದ್ದಾರೆ ನೋಡ್ರಿ. ಇಲ್ಲಿ ಇವ್ರನ್ನ ಎರಕಲೊಳ್ಳು ಅಂತ ತೆಲುಗಲ್ಲಿ ಎರಕಲೊಳ್ಳು ಅಂತ ಕರೀತಾರೆ. ಎರಕಲೊಳ್ಳು ಅಂದ್ರೆ ಕೊರಚರು, ಆಮೇಲೆ ಕೊರಮರು, ಕೊರಮಶೆಟ್ಟಿ, ಹಿಂಗೆ ಇವರು ಅಲೆಮಾರಿಗಳು. ಸಾಕ್ಪಾಡಿ, ಮ್ಯಾನ್ಪಾಡಿ, ಕಾವಾಡಿ, ಮೇಂಡ್ರಗುತ್ತಿ ಅಂತ ಇವರ ಕುಲ ಬೆಡಗುಗಳು. ಇವರು ಊರಿಂದ ಊರಿಗೆ ಹಂದಿ ಸಾಕೊಂಡು ಈ ತರ ಸಣ್ಣ ಪುಟ್ಟ ವ್ಯಾಪಾರ ಮಾಡಿಕೊಂಡು ಚಾಪೆಗಳನ್ನ, ಮಂಕ್ರಿಗಳನ್ನ, ಬುಟ್ಟಿಗಳನ್ನ, ಎಡಗೆ, ಗೂಡೆ ಇವುಗಳನ್ನೆಲ್ಲ ವ್ಯಾಪಾರ ಮಾಡಿಕೊಂಡು ಅಲೆಮಾರಿಗಳು ಇವರು ಊರಿಂದ ಊರಿಗೆ ಓಡಾಡ್ತಾ ಇರ್ತಾರೆ. ಇವ್ರು ಮುಖ್ಯವಾಗಿ ಹಂದಿ ಸಾಕೋದು. ಕುಂಚಿಕೊರವರು ಅಂತ ಇವ್ರು ಇವಾಗ ಹಂದಿ ಸಾಕಿಲ್ಲ, ಇಲ್ಲಿ ಬೇರೆಯವರು ಹಂದಿ ಸಾಕ್ತಾರೆ. ಆಮೇಲೆ ಕೂದ್ಲು, ತಲೆ ಕೂದ್ಲುಗಳನ್ನೆಲ್ಲ ನೀವು ಮಾಡಲ್ಲ, ಬೇರೆಯವರು. ಆಯ್ತಾ? ಕುಂಚಿಕೊರಮರು, ಕೊರಮಶೆಟ್ರು, ಕೊರಚರು, ಎರಕಲೊಳ್ಳು ಅನ್ನೋರೆಲ್ಲ ಇದನ್ನ ಮಾಡ್ತಾರೆ. ಆಯ್ತಾ? ಈಗ ಇಲ್ಲಿರುವಂತ ಇವ್ರನ್ನ ಒಂದ್ ಸ್ವಲ್ಪ ಪರಿಚಯ ಮಾಡ್ಕೊಳ್ಳೋಣ. ಅರಕೆರೆ ಹೊಸ ಬಡಾವಣೆ. ಇಲ್ಲಿ ಟೆಂಟ್ಗಳನ್ನ ಹಾಕೊಂಡು ಅವ್ರೆ. ಇಲ್ಲಿ ಒಬ್ರು ಪಾಪ ಬಂದು ನಾವು ನೋಡ್ತಾ ಇರುವಾಗ್ಲೇನೆ ಗಲಾಟೆ ಮಾಡಿ ಓಡಿಸೋದಕ್ಕೆ ಪ್ರಯತ್ನ ಮಾಡ್ತಾ ಇದ್ರು. ಇಲ್ಲಿಂದ ನಡ್ರಿ ಅಂತ ಹೇಳ್ಬಿಟ್ಟು ಇಲ್ಲಿ ಅಡ್ಗೆ ಮಾಡ್ತಾ ಇದ್ದಿದ್ದ ತಪ್ಪಲೆ, ಕಲ್ಲು ಅಂತವನ್ನೆಲ್ಲ ಬಿಸಾಡಿ ನಡ್ರಿ ನೀವು ಇಲ್ಲಿಂದ ಅಂತ ಹೇಳಿ ಬೆದರಿಸೋ ಪ್ರಯತ್ನಗಳು ಮಾಡ್ತಾ ಇದ್ರು. ನೋಡ್ರಿ, ಇಂಥ ಸಣ್ಣ ಸಣ್ಣ ಮಕ್ಕಳುಗಳು ಅವ್ರೆ, ಇಂತಿಂತ ಸಣ್ಣ ಸಣ್ಣ ಹುಡುಗರು ಅವ್ರೆ. ಇವರೆಲ್ಲ ಓದ್ಬೇಕು, ಬರಿಬೇಕು, ಸ್ಕೂಲ್ಗೆ ಹೋಗ್ಬೇಕು, ಆಫೀಸರ್ಗಳಾಗ್ಬೇಕು, ಇದೆಲ್ಲ ಆಗ್ಬೇಕು. ಆದ್ರೆ ಹಿಂಗೆಲ್ಲ ಏನು ಆಗ್ತಾ ಇಲ್ಲ. ಶ್ರೀರಂಗಾಚಾರ್ ಅಂತ ಹೋರಾಟಗಾರರು, ಭಾರತ ನಾಸ್ತಿಕ ಸಮಾಜದ ಹೋರಾಟಗಾರರು, ಮೂಲ DSS ನ ಸಂಸ್ಥಾಪಕರಲ್ಲಿ ಒಬ್ರು, ಗೌರಿಬಿದನೂರು ತಾಲೂಕು ರಾಮಾಪುರದವರು. ಇವರ ಹೆಸರುಗಳನ್ನೆಲ್ಲ ಕೇಳೋಣ. ನಿಮ್ಮ ಹೆಸರೇನು? ಪಾಪಯ್ಯ. ಪಾಪಯ್ಯ. ಪಾಪಯ್ಯನವರೇ, ನಿಮ್ದು ಊರು ಯಾವುದು? ಆಂಧ್ರದ ಹತ್ರ ಯಾವ ಊರು? ಗೂರೂರು, ನೆಲ್ಲೂರು ಪಕ್ಕ. ಸಾತ್ಪಾಡ್ರ, ಮ್ಯಾನ್ಪಾಡ್ರ, ಕಾವಾಡ್ರ, ಸಾತ್ಪಾಡಿ. ನಿಮ್ಮ ಹೆಸರೇನು? ನನ್ನ ಹೆಸರು ವೆಂಕಟಯ್ಯ. ವೆಂಕಟಯ್ಯ. ನಿಮ್ದು ಯಾವ್ದು ಬೆಡಗು? ನಮ್ದು ಗೂಳೂರು. ಗೂಳೂರು ಊರು ಕಾದು ಇದೆ. ಸಾತ್ಪಾಡ್ರ, ಮ್ಯಾನ್ಪಾಡ್ರ? ಮ್ಯಾನ್ಪಾಡಿನ ನೀವು? ನಿನ್ನ ಹೆಸರೇನು? ರಾಜ. ಓದಿದ್ಯಾ? ಸ್ಕೂಲ್ಗೆ ಹೋಗಿದ್ಯಾ? ಓದಿಲ್ಲ. ನೀನ್ ಯಾವ್ದು? ಮ್ಯಾನ್ಪಾಡಿನ? ಸಾತ್ಪಾಡಿನ. ನಿನ್ನ ಹೆಸರೇನಮ್ಮ? ಶಿಲ್ಕಮ್ಮ. ಶಿಲ್ಕಮ್ಮ ಗಿಣಿ. ನಾವು ಗಿಣಿ ಅಂತೀವಿ. ಚಿಲ್ಕ, ರಾಮಚಿಲ್ಕ, ಗೂಟಿಲೋನಿ ರಾಮಚಿಲಕ, ಚಿಲ್ಕಮ್ಮ. ಸೋದಿ ಹೇಳ್ತಾ ಇದ್ದು, ಸೋದಿ ಚೆಪ್ತಾ ಉಂಟು ನೀವು. ಈಗ ಹೇಳ್ತಾ ಇಲ್ಲ, ಸೋದಿ ಹೇಳ್ತಾ ಇಲ್ಲ. ನೋಡಿ ಅಮ್ಮ, ಚಿಲ್ಕಮ್ಮ ಕೊರವಂಜಿಯಾಗಿ ಬುಟ್ಟಿ ಎತ್ಕೊಂಡು, ಬುಟ್ಟಿ ತಲೆ ಮೇಲೆ, ನೆತ್ತಿ ಮೇಲೆ ಬುಟ್ಟಿ ಹೊತ್ಕೊಂಡು, ಈ ನಾವು ಭವಿಷ್ಯ ನುಡಿಯೋದು ಅಂತ ಹೇಳ್ತೀವಿ. ಕೊರವಂಜಿ ಕಣಿ ಹೇಳೋದು. ಆ ಕಣಿ ಹೇಳೋದಕ್ಕೆ ಹೋಗ್ತಾ ಇದ್ದಿದ್ದು. ಅಚ್ಚೆ ಹಾಕ್ತಿದ್ರಾ? ಹಾಕ್ಲಿಲ್ವಾ? ಅಮ್ಮ, ನಿನ್ನ ಹೆಸರೇನು? ಅಮಲು. ಸ್ಕೂಲ್ಗೆ ಹೋಗಿದ್ದೀಯಾ? ನಿನ್ನ ಹೆಸರೇನು? ಮನುಷ್ಯ ಅಂತ ಹೆಸರು. ಓಲೆ. ನಿನ್ನ ಹೆಸರು ಹೇಳು. ಸತ್ಯವರ್ಧನ. ಅಮ್ಮ, ನಿನ್ನ ಹೆಸರು ಹೇಳಮ್ಮ. ಪುಲ್ಲಮ್ಮ. ಓಕೆ. ನಿನ್ನ ಹೆಸರು ಹೇಳ. ವೆಂಕಟೇಶ. ನಿನ್ನ ಹೆಸರು ಹೇಳ. ಕೋಟಯ್ಯ. ನೋಡ್ರಿ, ಇಲ್ಲೆಲ್ಲ ಈ ತರ ಟೆಂಟ್ಗಳನ್ನ ಹಾಕೊಂಡು ಅವ್ರೆ ಅರಕೆರೆ, ತುಮಕೂರು ಅರಕೆರೆ ಹೊಸ ಬಡಾವಣೆ ಹತ್ರ ಈ ತರ ಚಾಪೆಗಳು ವ್ಯಾಪಾರ ಮಾಡ್ತಾರೆ.
ಇವ್ರಿಗೆ ನಿಮಗೆ ಮನೆಗಳು ಸ್ವಂತ ಮನೆಗಳವ? ಇಲ್ಲ ಸ್ವಾಮಿ, ಸ್ವಂತ ಮನೆಗಳಿಲ್ಲ. ಮತ್ತೆ ಹೆಂಗೆ ನಿಮ್ಗೆ ಎಲ್ಲಿದ್ರೆ ಅಲ್ಲಿ ಆಧಾರ್ ಕಾರ್ಡು ರೇಷನ್ ಕಾರ್ಡು ಇಲ್ಲ ಸ್ವಾಮಿ. ಯಾವ್ದು ಇಲ್ಲ? ಆಧಾರ್ ಕಾರ್ಡು ರೇಷನ್ ಕಾರ್ಡು ಯಾವ್ದು ಇಲ್ಲ? ಐತೆ ಅಲ್ಲಿ ಹಳೇದು ಹಾ, ಆಂಧ್ರದು. ಅದು ಇವಾಗದಲ್ಲ, ಹಾ? ಅದು ಇವಾಗದಲ್ಲ. ಅದು ಹಾ. ಅದು ಒಂದು 10 ವರ್ಷ ಮುಂದೆ ಅದ್ ನಮ್ಮ ಅಪ್ಪ ಕೂರ್ಸಿದ್ರು. ಹಾ. ಆ ಕಾರ್ಡ್ ಐತಿ. ಓಟ್ ಹಾಕೋದು ಓಟ್ ಗಿಟ್ಟೆ ಹೋಗಿಲ್ಲ ನಾವು, ಒಂದು ಹಾಕೇ ಇಲ್ವಾ? ಹೋಗಿಲ್ಲ. ನಮ್ಮ ಅಪ್ಪ ಆಗ್ತಾ ಇದ್ರು ಓಟಿನ ಕಾರ್ಡು. ಹಾ. ಹೌದಾ? ನೀನ್ ಓಟ್ ಹಾಕಿದೀಯನ? ಓಟ್ ಹಾಕೋದು ಅಂದ್ರೆ ಗೊತ್ತಾ? ಗೊತ್ತಿಲ್ಲ ನೋಡ್ರಿ, ಓಟ್ ಹಾಕೋದು ಅಂದ್ರೂ ಕೂಡ ಗೊತ್ತಿಲ್ಲ. ಈ ತರದ ಸಮುದಾಯ ಇನ್ನೂ ಅಜ್ಞಾತದಲ್ಲಿರುವ, ಶಿಕ್ಷಣ ಸಿಗದೆ ಇರುವಂತ ಸಮುದಾಯ ಇದೆ. ಅಂದ್ರೆ ಓಟ್ ಹಾಕೋದು ಗೊತ್ತಾ ನಿಂಗೆ? ಎನ್ನಿಕಲು ಎಲೆಕ್ಷನ್ ಮಂಟಾರ್ ಕದ ಎನ್ನಿಕಲು ಗೊತ್ತು, ಎಲೆಕ್ಷನ್ ಗೊತ್ತು, ಓಟ್ ಹಾಕೋದು ಗೊತ್ತಿಲ್ಲ. ನಿನಗ್ ಗೊತ್ತೇನಮ್ಮ? ನಿನಗೂ ಗೊತ್ತಿಲ್ಲ. ನಿನಗೂ ಎಲೆಕ್ಷನ್ ಆಗ ಓಟ್ ಹಾಕೋದು ಹಾಕಿಲ್ಲ. ಇದ್ರೆ ನಾವ್ ಹೋಗ್ಬೋದು ಸ್ವಾಮಿ. ನಮ್ಗ ಅಲ್ಲಿ ಏನಿಲ್ಲ, ಹಾ. ಏನ್ ಮಠ ಏನಿಲ್ಲ. ನಮ್ಮ ಊರಂದ್ರೆ ಒಂದು ಗ್ಯಾಪ್ ಯಾವಾಗಲೂ ಒಂದ್ ದಿವಸ ಹೋಗಿ ಬರ್ತೀವಿ. ಯಾವ ದೇವ್ರು ನಿಮ್ದು? ನಮ್ದಾ ನಮ್ ಕೊಲದೇವ ವೆಂಕಟೇಶ್ವರ ಸ್ವಾಮಿ. ಈಗ ಅದ್ರಲ್ಲಿ ಬ್ಯಾನ್ ಬಿಟ್ಟು ಏಸು ಮಾಡ್ತಾ ಇದ್ವಿ. ಯೇಸು. ಏಸು ಓಹೋ, ಕ್ರೈಸ್ತ ಧರ್ಮಕ್ಕೆ ಮತಾಂತರ ಆಗಿದ್ರೆ ಅದು ಅಂದ್ರೆ ಸುಮ್ಮನೆ ಮತಾಂತರ ಆಗವ್ರು ಅಷ್ಟೇ. ಇವರು ಚರ್ಚ್ಗೆ ಹೋಗ್ತಾರೆ, ಪ್ರಾರ್ಥನೆ ಮಾಡ್ತಾರೆ. ಇವ್ರಿಗೆ ಯಾವ ಜಾತಿ ಪತ್ರಗಳು ಅವ್ಯಾವುದೂ ಸಿಕ್ಕಿಲ್ಲ ನೋಡ್ರಿ. ಮನೆ ಮಠಗಳೇ ಇಲ್ಲಿ ಇವ್ರಿಗಿಲ್ಲ. ಯಾವ್ದೇನು ಕೊಡ್ಸ್ವಾಮಿ, ಹ್ಮ್, ಯಾವ್ದನ ತೋರ್ಸ್ವಾಮಿ ನೋಡ್ರಿ, ಯಾವ್ದನ ಒಂದು ತೋರಿಸ್ವಾಮಿ ಅಂತ ಕೇಳ್ತಾರೆ. ಯಾಟ್ಲಾಡೋದಕ್ ಹೋತಾರ? ಯಾಟ್ಲು పోతారా? పోయలేదా? మత్ మరి నంజరాలు ముందు మొరస వస్తే ముందు మొరస వస్తే అర్థం నీకు ఏటి కాలం మేము ఏమంటే ఏడాడు చచ్చిపోయిన కోళ్ళు ఏమన్నా తక్కువ రేట్లకి కోడిస్తే కోసుకొని తింటామని లేకపోతే లేదు. ఎట్లా పోయలేదు? చేపలు గీపలు ఏమన్నా గుంట్లో గింట్లో ఉంటే పట్టుకుని వస్తారా? నువ్వు వేటపోతావారా? లేదా ಬೇಟೆ ಹೋಗಲ್ಲ ನೋಡಿ. ಇವರೆಲ್ಲ ಗುಡ್ಡಗಾಡು ಜನ, ತಮಿಳ್ನಾಡು ಮೂಲದಿಂದ ಬಂದವರು. ಈ ತರ ಕೋಳಿಗಳನ್ನ ಸಾಕೊಂಡು ಪಾಪ ಕೋಳಿಗಳನ್ನ ತಿನ್ಕಂತಾರಂತೆ. ಇಲ್ಲಿ ಕೋಳಿಗಳವೆ, ಇವ್ರವು ಸಣ್ಣವು ಕೋಳಿಗಳು. ಒಂದು ಬಾತ್ಕೋಳಿ ಇದೆ, ಆಯ್ತಾ? ಪಾಪ ಇವರು ತಮಿಳು, ಕನ್ನಡ, ತೆಲುಗು ಮಿಶ್ರಿತ ಭಾಷೆ ಇವ್ರು ಮಾತಾಡೋದು. ಇತ್ತ ಪೂರ್ತಿ ತೆಲುಗು ಅಲ್ಲ, ಇತ್ತ ಪೂರ್ತಿ ತಮಿಳು ಅಲ್ಲ, ಇತ್ತ ಪೂರ್ತಿ ಕನ್ನಡವೂ ಅಲ್ಲ. ಆ ತರದೊಂದು ಭಾಷೆ ಮಾತಾಡ್ತಾರೆ. ಆಮೇಲೆ ಬುಟ್ಟಿ ಎಣೆಯೋದು, ಮಂಕ್ರಿಗಳು ಎಣೆಯೋದು, ಚಾಪೆಗಳು ಎಣೆಯೋದು, ಈ ತರ ಪೊರಕೆಗಳನ್ನ ಮಾಡೋದು. ಈಚಲ್ ಪೊರಕೆಗಳು, ಈಚಲ್ ಚಾಪೆಗಳು, ಇವುಗಳನ್ನೆಲ್ಲ ಎಣೆದು ಮಾರಾಟ ಮಾಡೋ ಅಂತವ್ರು. ಹಿಂಗೇ ಬದುಕ್ತಾವ್ರೆ ಈ ಜನ. ಹಿಂಗೆ ಬದುಕ್ತಾವ್ರೆ. ಇವ್ರಿಗೆ ಆಧಾರ್ ಕಾರ್ಡುಗಳು ಇಲ್ಲ, ವೋಟಿನ ಕಾರ್ಡುಗಳು ಇಲ್ಲ, ಮನೆ ಮಠ ಇಲ್ಲ. ಇವ್ ಮಕ್ಳು ಯಾರು ಸ್ಕೂಲ್ಗೆ ಹೋಗಾರಲ್ಲ. ಇವನ್ ಮಾತಾಡ್ತಾನ ಈಗ ನೋಡ್ರಿ, ಇವನು ಸ್ಕೂಲ್ಗೆ ಹೋಗಿರೋನಲ್ಲ. ನಿನ್ನ ಹೆಸರೇನು? ಮಾತೇ ಬರಲ್ಲ ಅವನಿಗೆ ನೋಡ್ರಿ. ನಿನ್ನ ಹೆಸರು ಹೇಳು? ತಿರುಪತಿ. ನೀನ್ ಸ್ಕೂಲ್ಗೆ ಹೋಗಿದೀಯಾ? ಸ್ಕೂಲ್ಗೆ ಹೋಗೇ ಇಲ್ಲ ಅಲ್ವಾ? ಎಲೆಕ್ಷನ್ ಅಂದ್ರೆ ಗೊತ್ತಾ? ಓಟ್ ಹಾಕೋದು ಅಂದ್ರೆ ಗೊತ್ತಾ? ನೋಡ್ರಿ, ಈತ ಸುಮಾರು ಒಂದು 25 ಪ್ರಾಯದ ಹುಡುಗ. ಈತನಿಗೆ ಓಟು ಹಾಕೋದು ಅಂದ್ರೂ ಗೊತ್ತಿಲ್ಲ, ಎಲೆಕ್ಷನ್ ಅಂದ್ರೆ ಗೊತ್ತಿಲ್ಲ. ಈಗ ಕರ್ನಾಟಕದೊಳಗೆ ಓಡಾಡ್ಕೊಂಡವ್ರೆ, ಕರ್ನಾಟಕದಲ್ಲೇ ಅವ್ರೆ ಸುಮಾರು ವರ್ಷಗಳಿಂದ. ಕನ್ನಡ ಬರುತ್ತಲ್ಲ ಚೆನ್ನಾಗಿ? ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ ಅಣ್ಣ? ಕನ್ನಡದಲ್ಲೇ ಕನ್ನಡ ಚೆನ್ನಾಗ್ ಬರುತ್ತಲ್ಲ? ಎಲ್ಲಿ ಕರ್ನಾಟಕದಲ್ಲಿ ಎಷ್ಟು ವರ್ಷದಿಂದ ಇದ್ದೀರಿ? ಅಪ್ಪ ನಾವು ಈ ಊರಿಗೆ ಬಂದು 7 ವರ್ಷ ಆಯ್ತು ಸ್ವಾಮಿ. ಅಲ್ಲಿ ಯಲ್ಲಾಪುರಲ್ಲಿ, ಅಲ್ಲಿ ಮಾರ್ಕೆಟ್ ಅಲ್ಲಿ ಇದ್ವಿ. ಲಾಸ್ಟ್ ಇಲ್ಲಿಗೆ ಬಂದಿದ್ವಿ. ಮತ್ತೆ ನಾವು ಮಂಗಳೂರು, ಬೀಚ್ ರೋಡ್, ಉಪ್ಪಿನಂಗಡಿ, ಉಜ್ರೆ ಇದೆಲ್ಲ ಚಿಕ್ಕಮಂಗ್ಳೂರು, ಬೇಲೂರು, ಹಾಸನ ಇದೆಲ್ಲ ಹೋಗಿ ಬಂದು ಬಿಟ್ಟಿದ್ವಿ. ಎಲ್ಲ ಓಡಾಡ್ತಾ ಇರ್ತೀರಾ? ಅಲ್ಲಿ 10 ದಿವಸ, ಅಲ್ಲಿ 10 ದಿವಸ, ಅಲ್ಲಿ 1 ತಿಂಗಳು, ಅಲ್ಲಿ 1 ತಿಂಗಳು ಇದ್ದು ಇಲ್ಲಿಗೆ ಬಂದಿದ್ವಿ ನೋಡಿ. ಈ ತರ ಇವ್ರು ಹೇಳ್ತಾವ್ರೆ. ಮಂಗಳೂರು, ಉಡುಪಿ, ಬಿಸಿ ರೋಡು, ಧರ್ಮಸ್ಥಳ, ಉಜಿರೆ, ಹಿಂಗೆಲ್ಲ ಪುತ್ತೂರು, ಹಿಂಗೆಲ್ಲ ಓಡಾಡ್ಕೊಂಡು ಅಲೆಮಾರಿಗಳಾಗಿ
ಓಡಾಡ್ತಲೇ ಅವ್ರೆ ಇಲ್ಲಿಗೆ ಬಂದು ಇವಾಗ 7 ವರ್ಷಗಳಾಗಿದೆ ಈ ಜಾಗಕ್ಕೆ. ಈ ಜಾಗ ಮಾತ್ರ ಬಂದು ಇಲ್ಲಿ ಬಂದು 1 ವರ್ಷ ಮೇಲೆ ಆಯ್ತು. ಅದೇ ಇವಾಗ ಇಲ್ಲಿ ಅರಕೆರೆ ಹೊಸ ಬಡಾವಣೆಗೆ ಬಂದು 1 ವರ್ಷದ ಮೇಲೆ ಆಯ್ತು. ಯಲ್ಲಾಪುರಕ್ಕೆ ಬಂದು 7 ವರ್ಷ ಆಯ್ತು. ಯಲ್ಲಾಪುರ ಮಾರ್ಕೆಟು ಅಲ್ಲಿ ಬಂದು ಇದ್ದೀವಿ ನೋಡಿ. ಇಂಥದ್ದೊಂದು ಅಜ್ಞಾತ ಜನ ಇವತ್ತಿಗೂ ಕೂಡ ಒಂದು ಸಮೀಕ್ಷೆಗೆ ಸಿಗದೆ, ಸರ್ವೆಗೆ ಜನಗಣತಿಗೆ ಕಾನೇಶುಮಾರಿ ಸೆನ್ಸಸ್ ಇದಕ್ಕೆ ಸಿಕ್ಕಿಲ್ಲ. ಇವರು ಸೆನ್ಸಸ್ಗೂ ಸಿಕ್ಕದೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ವೋಟಿಂಗ್ ಕಾರ್ಡ್ ಇಲ್ಲ, ಎಲೆಕ್ಷನ್ ಅಂದ್ರೆ ಗೊತ್ತಿಲ್ಲ. ಇಂಥ ಜನ ನಮ್ಮಲ್ಲಿ ಹೆಂಗ್ ಬದುಕ್ತಿದ್ದಾರೆ ಅಂತ ಯೋಚನೆ ಮಾಡಬೇಕು. ಬಾಗಿಲಿಲ್ಲ ಯಾವ್ದಕ್ಕೂ ನೋಡಿ ಮನೆಗೆ ಮಾತ್ರ ಬಾಗಿಲಿದೆ. ಇಲ್ಲಿ ಈಗ ಟೆಂಟ್ಗಳವೆ, ಯಾವ್ದಕ್ಕೂ ಬಾಗಿಲಿಲ್ಲ. ಈ ಟೆಂಟ್ಗಳಂತಂದ್ರೆ ಇವು ಪ್ಲಾಸ್ಟಿಕ್ ಕವರ್ಗಳು, ಹಳೆ ಬಟ್ಟೆಗಳು ಇಂಥವು ಹಾಕೊಂಡು ಹಿಂಗ್ ಟೆಂಟ್ಗಳು ಕಟ್ಕೊಂತಾರೆ. ಪಾಪ ಇವು ಎಲ್ಲನ ಎತ್ತಾಕಿರೆ ಓಡಿಸಿರೆ ಓಡ್ತಾರೆ ಇಲ್ಲಿಂದ. ನೋಡ್ರಿ ಯಾವ್ದಕ್ಕನ ಬಾಗ್ಲೈತಾ. ಈ ತರ ನಿರಾಪರಾಧಿಗಳಾಗಿ ನೆರೆಯೇ ಇಲ್ಲದೆ ಬದುಕ್ತಾ ಇರೋ ಜನ ಇವರು. ನೋಡ್ರಿ ನೋಡ್ರಿ ಹೆಂಗ ಅವ್ರೆ ಅಂತ ಹೇಳಿ, ಸ್ವಲ್ಪ ವ್ಯವಸ್ಥಿತ ಹೆಂಗ ಅವ್ರು ನೋಡ್ರಿ. ಈಗ ನಮ್ಮ ಜೊತೆಗೆ ಶ್ರೀರಂಗಾಚಾರ ಅವ್ರೆ, ಶ್ರೀರಂಗಾಚಾರ 2 ಮಾತಾಡ್ತಾರೆ. ಸರ್ ಹೇಳಿ ಸರ್, ಏನ್ ಅನ್ನಿಸ್ತು? ಅಲ್ಲ, ಈಗ ನಾವು ಎಲ್ಲೋ ಹೋಗ್ತಿದ್ದವ್ರು ಈ ಗುಡಿಸಲುಗಳು ನೋಡಿ ಬಂದ್ರೆ ಒಬ್ರು ಗಲಾಟೆ ಮಾಡ್ತಿದ್ರು ಇಲ್ಲಿ, ಕೋಳಪ್ಪ ಅಂತ. ಯಾಕೆ ಇವ್ರು ಗಲಾಟೆ ಮಾಡ್ತಾ ಇರಲ್ಲ? ಅವ್ರ ಮೇಲೆ ಏನ್ ಮಾಡಿದಾರೆ ತಪ್ಪು ಅಂತ ನಮಗೂ ವಡಗೆರೆ ಸರ್ ಅವ್ರಿಗೂ ಒಂಥರ ಬೇಸರ ಆಗಿ ವಿಚಾರಿಸೋಣ ಬನ್ನಿ ಸರ್ ಅಂತ ಬಂದ್ರೆ, ಅವರು ಈ ರೋಡಲ್ಲಿ ಬಟ್ಟೆ ಒಗಿಬಾರ್ದು ಅಂತ ಅಂತಾರೆ, ಈ ರೋಡಲ್ಲಿ ಗಲೀಜ್ ಮಾಡಬಾರ್ದು ಅಂತಾರೆ. ಅಲ್ಲೇ ನಾಯಿ ಹುಚ್ಚ ಹೋಯ್ತಿತ್ತು, ಅದನ್ನ ಸಹಿಸ್ತಾರೆ. ಗಲೀಜ್ ತಿನ್ನೋ ನಾಯಿ ಹುಚ್ಚ ಹೋಯ್ದ್ರೆ ಸಹಿಸ್ತಾರೆ. ಆದ್ರೆ ಇವರು ಅವ್ರ ತರನೇ ಮನುಷ್ಯರು, ರಕ್ತ ಮಾಂಸ ಇರೋರು, ಮಾತು ಬಲ್ಲವರು. ಆದ್ರೆ ಇವ್ರನ್ನ ಗಲೀಜ್ ಮಾಡ್ತಾರೆ ಅಂತಾರೆ. ಹೊಟ್ಟೆಗೆ ಅವ್ರೇನ್ ತಿಂತಾರೆ ಇವ್ರೇನ್ ತಿಂತಾರೆ ಅರ್ಥ ಆಗ್ತಾ ಇಲ್ಲ. ಇಂತ ಒಂದು ದುರವಸ್ಥೆನಲ್ಲಿ ಬದುಕ್ತಾ ಇರ್ತಕ್ಕಂಥ ಜನಕ್ಕೆ ಮನುಷ್ಯರಾಗಿ ನೋಡೋದು ಬಿಟ್ಟು ನಾಯಿಗಳಿಗಿಂತಲೂ ಕಡೆಯಾಗಿ ನೋಡಿ ಅವ್ರನ್ನ ಇಲ್ಲಿಂದ ಓಡಿಸೋದಕ್ಕೆ ನೋಡ್ತಾ ಇದಾರೆ. ಅನ್ನ ಬೇಯಿಸ್ತಾ ಇದ್ರೆ ಅಲ್ಲಿಂದ ಕಿತ್ತಾಕ್ತಾವ್ರೆ, ಒಲೆ ಕಿತ್ತಾಕವ್ರು ಬಂದು ಬೇಯಿಸ್ತಾರ, ಅನ್ನನ ತೆಗೆದು ಒಲೆ ಕಿತ್ತಾಕ್ತಾರೆ, ಇಲ್ಲಿ ಬೇಯಿಸ್ಬೇಡಿ ಅಂತ. ಮರಗಳು ನೆರಳಿಗಿದ್ರೆ ನೋಡಿ ಎಷ್ಟು ಇದಿರುತ್ತೆ ಅಂದ್ರೆ, ಇಲ್ಲಿ ಇವರು ಟೆಂಟ್ ಹಾಕೊಂಡ್ರೆ ಜಾಗದಾಗೆ ನೆರಳಿಗೆ ಅಂತ ಮರ ಇತ್ತು, ಹೊಂಗೆ ಮರ. ಆ ಹೊಂಗೆ ಮರದ ಕೊಂಬೆಗಳನ್ನು ಕೂಡ ಕತ್ತರಿಸಾಕವ್ರೆ. ನೆರಳಾಗ ಆಶ್ರಯ ಪಡೆದವ್ರು ಇವರು ಅಂತ. ಇವ್ ಬೇಸಿಗೆ ಇತ್ತಲ್ಲ, ಈಗೇನೋ ಮಳೆಗಾಲ ಬಂತು, ಈ ನೆರಳೊಳಗೆ ಇವ್ರು ಆಶ್ರಯ ಇಲ್ಲಿ ಇರಬಾರ್ದು ಅಂತ ಹೇಳಿ ಇಲ್ಲಿಂದ ಓಡ್ಸಕ್ಕೆ ಈ ಹೊಂಗೆ ಮರದ ಕೊಂಬೆಗಳನ್ನು ಕತ್ತರಿಸಾಕವ್ರೆ. ಇಂಥ ಕಿಡಿಗೇಡಿಗಳು ಜನ, ಅಲೆಮಾರಿಗಳು, ಮನುಷ್ಯರು. ಈ ಮನುಷ್ಯರು ಬದುಕಬಾರ್ದು ಅಂತ ಹೇಳಿ ನೋಡ್ರಿ ಇವ್ರನ್ನೆಂತ ಜನ ಇರ್ಬೇಕು ನೋಡ್ರಿ. ಹಿಂಗೆ ಟೆಂಟುಗಳು, ಡೇರೆಗಳು, ಗುಡಾರಗಳು, ಬಿಡಾರಗಳು ಹಾಕೊಂಡು ಮಕ್ಕಳನ್ನ ಕಟ್ಕೊಂಡು ಈ ಮಳೆ ಬಂದ್ರೆ, ಗಾಳಿ ಬಂದ್ರೆ, ಚಳಿ ಒಳಗೆ, ಬಿಸಿಲಿನೊಳಗೆ ಯಾವುದಕ್ಕೂ ಜಗ್ಗದೆ ಕುಗ್ಗದೆ ಈ ಜನ ಪ್ರಾಣಿ ಪಕ್ಷಿಗಳ ತರ ಬದುಕೊಂಡವ್ರೆ ನೋಡ್ರಿ. ನಾವು ಯಾವ ಪ್ರಪಂಚದಲ್ಲಿದ್ದೀವಿ? ನಿಜವಾಗಿ ಇದು ನಾಗರಿಕ ಪ್ರಪಂಚವಾ? ನಿಜವಾಗಿಯೂ ಇದು ನಾಗರಿಕರ ಲಕ್ಷಣನ? ಇಂಥ ಪ್ರಪಂಚದಲ್ಲಿ ನಾವು ಬದುಕಿದೀವಲ್ಲ, ಇಂಥ ಸಮಾಜದಲ್ಲಿ ಹೇಳಿ. ಈ ತರದ ಅಲೆಮಾರಿಗಳನ್ನ, ಈ ತರದ ಅಲೆಮಾರಿ ಜನರನ್ನ ಉಳಿಸ್ಕೊಂಡು ವರ್ಷದಿಂದ ಇಲ್ಲೇ ಇದ್ದೀವಿ. ಅವಾಗ್ಲಿಂದ ಗಲಾಟೆ ಮಾಡ್ತಾವ್ರೆ ಅವರು. ಡೈಲಿ ಬರ್ತಾರೆ, ಯಾವ ಸರಿ, ವರ್ಷಕ್ಕೆ ಮುಂಚೆ ಎಲ್ಲಿದ್ರಿ? ಇಲ್ಲಿಂದ ಹೋದ್ರಿ ಯಾವ ಕಡೆ ಹೋಗ್ತೀವಿ? ಸರಿ, ಹೋಗ್ಬೇಕಾದ್ರೆ ಇವೆಲ್ಲ ಈ ಮನೆ ಕಟ್ಕೊಳಕ್ ಇವೆಲ್ಲ ಶೆಡ್ಡುಗಳು, ಡೇರೆಗಳು ಇದಾವಲ್ಲ, ಅದನ್ನೆಲ್ಲ ಹೆಂಗ್ ಸಾಗಿಸ್ತೀರಿ? ಸ್ವಲ್ಪ ಗಾಡಿಗಳೈತೆ, ಸಣ್ಣ ಗಾಡಿ ತಗೊಂಡು ಬರ್ತೀವಿ, ಟೆಂಪೋ, ಅದೆಲ್ಲ ಹಾಕೊಂಡು ಊಟ ಹೋಗ್ಬಿಡ್ತೀವಿ. ಬಾಡಿಗೆ ಕೊಟ್ಟು ಹೊರಟೋಗ್ತೀವಿ ಬೇರೆ ಕಡೆ ಅಷ್ಟೇ. ಪ್ರಾಣಿಗಳೇನಿಲ್ಲ ನಿಮ್ಮ? ಕೋಳಿಗಳೈತೆ, ಕೋಳಿ, ಬಾತ್ ಕೋಳಿ ನೋಡ್ರಿ. ಸಹಾಯ ಮಾಡಿ ಸ್ವಾಮಿ, ಕೂತ್ಗಳಿಗೆ ಮೇಲೆ ಗೆದ್ದೆ. ನಿನ್ಗಿಂತ ಹೊಟ್ಟೆ ನನಗ್ ಜಾಸ್ತಿ ಆಯ್ತು ನೋಡಿಲ್ಲಿ. ನಿನ್ಗೆ ಯಾಕೆ ಹೊಟ್ಟೆ ಯಾಕೆ ದಪ್ಪ ಆಯ್ತು? ಯಾರು ನೋಡ್ತಾ ಇಲ್ಲ, ಏನ್ ಮಾಡೋದು? ಆಗ್ಲಿ ನೋಡ್ರಿ, ಈ ತರದ ಜನ ನಿನಗೆ ಹೊಟ್ಟೆ ಕೊಡ್ಬೋದು, ಅದಲ್ಲ ನಿನ್ ಬದುಕೋದಕ್ ಜೀವನ ಕಲ್ಪಿಸ್ಕೊಡ್ಬೇಕಲ್ಲ. ನಿನಗೆ ಆಧಾರ್ ಕಾರ್ಡ್ ಇಲ್ಲ, ರೇಷನ್ ಕಾರ್ಡ್ ಇಲ್ಲ, ಆಯ್ತಾ, ಮನೆ ಇಲ್ಲ, ಮಠ ಇಲ್ಲ. ಮುಂದೆ ಒಂದು ಕಾಟ ಐತೆ,
ವೆಂಕಟಪ್ಪ ಇಲ್ಲಿ ಕೇಳಿಸ್ಕೊಳ್ರಿ, ನೀವು ಉಜಿರೆ, ಧರ್ಮಸ್ಥಳ, ಚಿಕ್ಕಮಗಳೂರೆಲ್ಲ ಸುತ್ಕೊಂಡ್ ಬಂದಿದಿರಲ್ಲ, ನೀವು ಊರೂರು ಅಲಿಯೋ ಬದಲು ಯಾವ್ದಾದ್ರು ಒಂದ್ ಕಡೆ ಗೌರ್ಮೆಂಟ್ ಜಾಗದಲ್ಲಿ ಯಾರಾದ್ರೂ ಒಬ್ರು ಪುಣ್ಯಾತ್ಮ ತಿಳ್ಕೊಂಡು ಗೌರ್ಮೆಂಟ್ ಜಾಗ ಇಲ್ಲೇ ಖಾಲಿ ಜಾಗ ಅಂತ ತಿಳ್ಕೊಂಡು ಅಲ್ಲಿ ನೀವು ಶೆಡ್ಗಳು ಹಾಕೊಂಡು ಒಂದು 5-10 ವರ್ಷ ಇದ್ರೆ ಅಧಿಕಾರಿಗಳು ಗಮನಕ್ಕೆ ಬಂದ್ರೆ ಅವರೇ ಬಂದು ನಿಮ್ಗೆ ಆಶ್ರಯ ಕಲ್ಪಿಸ್ಕೊಡ್ತಾರೆ. ಅಲ್ಲ ಸ್ವಾಮಿ, ನಮ್ಗೆ ಯಾವ ಜಾಗ ಗೊತ್ತಾಗಲ್ಲ ಸ್ವಾಮಿ. ಅದೇ ಎಲ್ಲ ತಿಳ್ಕೊಳ್ಳಿ ಯಾರನ್ನಾದ್ರು. ಎಲ್ಲಾನು ಇಲ್ಲಿ ಹತ್ರದಲ್ಲಿ ಎಲ್ಲಿ ಸರ್ಕಾರಿ ಜಾಗ ಇದೆ, ಸಾಮಾನ್ಯಕ್ಕೆ ಈಗ ಸರ್ಕಾರಿ ಗುಟ್ಟೆ ಐತಲ್ಲ, ಗುಟ್ಟೆ ಅಂತ ಹೋಗ್ಬಿಟ್ಟು ಬೆಟ್ಟಗಳ ಪಕ್ಕದಲ್ಲಿ ಅಂತ ಕಡೆ ಮನೆಗಳ ಇದನ್ನ ಹಾಕೊಂಡು ಗುಡಿಸ್ಲು ಹಾಕೊಂಡು ಇದ್ ಬಿಡ್ಬೇಕು, ಟೆಂಟ್ ಹಾಕೊಂಡು ಹಿಂಗೇನೆ. ಅಲ್ಲಿಂದ ಎಲ್ಲಿಂದ ಎತ್ಲು ಹೋಗ್ಬಾರ್ದು. ಅಲ್ಲಿ ನೀವು ಅಲ್ಲೇ ಇದ್ದು ಗುಡಿಸಲು ಮನೆಗಳು ಕಟ್ಕೊಂಡಿದ್ರೆ ನಿಮ್ ಮಕ್ಳು ಓದಿಸ್ಕೋಬಹುದು. ಅಲ್ಲೇ ಹತ್ರ ಇರೋ ಶಾಲೆಗೆ ಮಕ್ಕಳಿಗೆ ವಿದ್ಯಾಭ್ಯಾಸ ಕೊಡಿ. ನೋಡಿ, ಯಾವ ಮಕ್ಕಳು ಕೂಡ ಸ್ಕೂಲ್ಗೆ ಹೋಗೋ ಮಕ್ಕಳುಗಳೆಲ್ಲ ಯಾರು ಸ್ಕೂಲಿಗೆ ಸೇರಿಲ್ಲ. ಅನಕ್ಷರಸ್ಥ ಜನ ಹಿಂಗೆ ಇದ್ದಾರೆ. ಏನ್ ಹೇಳೋದು, ಇಂತಿಂತ ಮುದ್ದು ಮಕ್ಕಳು ನೋಡಿ, ಇಂಥ ಮಕ್ಕಳುಗಳು ಹೆಂಗೆ ಮುಂದೆ ಇವರ ಬದುಕು ಬಾಳು ಹೆಂಗೆ ನೋಡಿ. ಇಷ್ಟು ಹಿಂಗಿದೆ ಗೆಳೆಯರೆ. ನಾವು ಇಂಥ ಲೋಕನ ನೋಡಿ ನೋಡಿ ನಮಗೂ ಕೂಡ ಜಡ್ ಬಿದ್ದ್ಬಿಟ್ಟಿದೀವಿ. ನಾವು ಕಣ್ಣೀರು ಸುರಿಸಿ ಇಂಥವ್ರನ್ನ ಪಾಡ್ ನೋಡಿ ಇಂಥ ಸಮಾಜದಲ್ಲಿ ನಾವು ಬದುಕಿದೀವಲ್ಲ, ಯಾಕೆ ಬದುಕಬೇಕು ಅನ್ನುವಷ್ಟು ನಿರಾಶೆ ಆಗೋಗ್ಬಿಡುತ್ತೆ ಒಂದೊಂದ್ಸಲ. ನೋಡ್ರಿ, ಕಡಲೆ ಬೀಜ ಉರಿತಾ ಇದಾರೆ, ಮೆಣಸಿನಕಾಯಿ ಉರಿತಾ ಇದಾರೆ, ಚಟ್ನಿ ಮಾಡ್ಬೇಕು ಅಂತ ನೋಡ್ರಿ. ಚಟ್ನಿ ಹೆಂಗ್ ಮಾಡ್ತೀರಮ್ಮ ಅಂದ್ರೆ ಆ ಕ್ಷಣದಲ್ಲಿ ಅಲ್ಲ, ಚಟ್ನಿ ಹೆಂಗ್ ಮಾಡ್ತೀರಮ್ಮ ಅಂದ್ರೆ ಮಿಕ್ಸಿ ಇಲ್ಲ, ಇಲ್ಲಿ ಅನುಕೂಲಗಳಿಲ್ಲ, ಕರೆಂಟ್ ಇಲ್ಲ. ಇವ್ರಿಗೆ ರಾತ್ರಿ ಹೊತ್ತು ಬೇಗ ಮಲಗ್ಬಿಡ್ಬೇಕು. ಒರಳ್ಕಲ್ಲಲ್ಲಿ ರುಬ್ತೀವಿ ಅಂತಾರೆ. ಒರಳ್ಕಲ್ ಎಲ್ಲಿದೆ ಅಂದ್ರೆ ಇಡೀ ಇಷ್ಟು ಮನೆಗಳು, ಸುಮಾರು 1, 2, 3, 4, 5, 6, 7, 8 ಕುಟುಂಬಗಳಿದೆ. ಇಲ್ಲಿ 8 ಕುಟುಂಬಗಳಿಗೆ ಒಂದೇ ಒಂದು ಒರಳ್ಕಲ್ಲಿದೆ. ಆ ಒಂದೇ ಒರಳ್ಕಲ್ ಅದು ನೆತ್ತಿ ಮೇಲೆ ಹೊತ್ಕೊಂಡು ಸಾಗಿಸ್ಕೊಂಡು ಆ ಒಂದೇ ಒರಳ್ಕಲ್ಲಲ್ಲಿ ಎಲ್ಲರೂ ಖಾರ ರುಬ್ಕೊಂಡು ಜೀವನ ಮಾಡ್ತಾರೆ. ಈ ತರದ ಒಂದು ಅವ್ಯವಸ್ಥೆಯಲ್ಲಿ ಬದುಕ್ತಾ ಇದ್ದಾರೆ ಈ ಜನಾಂಗ. ಏನಮ್ಮ ನಿನ್ನ ಹೆಸರು? ಲೀಲಾವತಿ, ಸ್ಕೂಲ್ಗೆ ಹೋಗಿದೀಯಾ? ಹೋಗಿಲ್ಲ. ಸ್ಕೂಲ್ ಅಂದ್ರೆ ಗೊತ್ತಾ ನಿನ್ಗೆ? ಸ್ಕೂಲ್ ಅಂದ್ರೆ ಗೊತ್ತು. ನೋಡ್ರಿ, ಇವಾಗ ಒಳ್ಕಲ್ ತರ್ತಾವ್ರೆ. ಅದೊಂದು ಒಳ್ಕಲ್ಲು. ಈ 8 ಕುಟುಂಬಕ್ಕೆ ಇದೊಂದೇ. ಈ ಒಳ್ಕಲ್ಲಿನ ಮೇಲೆ ಚಟ್ನಿನ ಅವರು ರುಬ್ಕೋಬೇಕು. ಅದು ಇದೆಲ್ಲೋ ಸಿಕ್ಕಿರೋ ಒಳ್ಕಲ್ನ ಪಾಪ ಇಂತ ಸಿಕ್ಕಿರೋದನ್ನ ಇದನ್ನ ಹೊತ್ಕೊಂಡು ಓಡಾಡ್ತಿರ್ತಾರೆ ಒಳ್ಕಲ್. ಅದನ್ನ ಇವಾಗ ತೊಳೆದು ಅದ್ರೊಳಗೆ ಖಾರ ರುಬ್ಬಿ ಈ 8 ಮನೆಗಳವೆ, ಅಷ್ಟು ಜನಕ್ಕೆ ಅದೊಂದು ಆಧಾರ. ಪಾಪ ನಾವು ಇವತ್ತು ಸುಖ ಬಯಸ್ತೀವಿ. ತಿನ್ನೋದು ಕುಣ್ಣೋದಕ್ಕೆ ಏನೋ ಆನ್ಲೈನಲ್ಲಿ ಬುಕ್ ಮಾಡ್ತೀವಿ, ಏನು ಏರೋಪ್ಲೇನ್ಗಳಲ್ಲಿ ಓಡಾಡ್ತೀವಿ, ಬಾರ್ಗಳು, ಏನ್ ಕುಡಿಯೋದು, ಹೋಟೆಲ್ಗಳು, ಶಾರಾಮಿ ಹೋಟೆಲ್ಗಳು ಎಲ್ಲ ಬೇಕು ಅಂತ ಬಯಸ್ತೀವಿ. ಅಂತ ಸಮಾಜದಲ್ಲಿ ಇರೋ ಜನ ಆಗಿದ್ದೀವಿ. ಆದ್ರೆ ಇಂಥವ್ರು ಏನು ಇಲ್ಲದೆ ನೀರು, ಗಾಳಿ, ಈ ಬಿಸಿಲು ಇದನ್ನೇ ಸೇವನೆ ಮಾಡ್ಕೊಂಡು ಬದುಕ್ತಾರೆ ನೋಡ್ರಿ. ಕೊರೋನಾದಲ್ಲಿ ಹೆಂಗ್ ಬದುಕಿರೋ ಪಾಪ, ಊಟ ಇಲ್ಲ, ಏನಿಲ್ಲ. ಮಳೆ ಬಂದ್ರೆ ಊಟ ಇಲ್ಲ, ಮಳೆ ಇದ್ರೆ ಮಾಡ್ಕೋಬೇಕು. ಪಾಪ ಎಲ್ಲ ನೀರ್ ಬಂದ್ಬಿಟ್ಟಿದೆ. ಗುಡಿಸ್ಲು ಎಲ್ಲ ಹಾಕೊಂಡಿದ್ವಿ ಅಲ್ಲಿ, ಎಲ್ಲ ನೀರ್ ಬಂದ್ಬಿಟ್ಟಿದೆ. ಅಲ್ಲಿ ಕಿತ್ತಾಕಿ ಇಲ್ಲ ಹಾಕೊಂಡಿದ್ವಿ. ಅಲ್ಲಿ ನೀರ್ ಬಂದಿತ್ತು ಅಂತ ಇಲ್ಗ ಹಾಕೊಂಡ್ರ ಇದು ಕಿತ್ತು? ನೋಡ್ರಿ, ಗೊತ್ತಾಯ್ತಾ ಜನ್ರೆ, ಗೆಳೆಯರೆ, ಇದು ಪರಿಸ್ಥಿತಿ. ಇವ್ರನ್ನ ಕುಂಚಿಕೊರವರು ಅಂತ ಕರೀತಾರೆ, ಏರುಕುಲ ಅಂತ ಕರೀತಾರೆ, ಕೊರಮಶೆಟ್ರು, ಕೊರಚರು, ಹಿಂಗೆಲ್ಲ ಹೆಸರುಗಳು ಇವ್ರಿಗೆ. ಹಿಂಗೆಲ್ಲ ಹೆಸರುಗಳವೆ. ಈ ತರದ ಸಮುದಾಯ ಇದು. ಪಾಟ್ಲಿಸ್ತಾವ, ಪಾಟ್ಲು ಪಾಡ್ತಾವ. ಏ ಪಾಟ್ಲು ಪಾಡ್ತಾವ? ನೀಲ್ ಕೆಟ್ಲು పోతాರ. ಇಂಟಿಂಟಿಗೆ పోయి ನೀಳ್ ತಡಗ್ತಾರು ನೋಡ್ರಿ. ಮನೆಗೆ ಹೋಗಿ ನೀರ್ನು ಕೂಡ ಭಿಕ್ಷೆ ಬೇಡ್ತಾರೆ. ಇವ್ನು ಹೇಳ್ತಾವನೆ, ಬಾರ ತಿರುಪತಿ, ಮನೆಗೂ ಹೋಗಿ ನೀರನ್ನು ಕೂಡ ಕೇಳಿ ತರ್ತಿದೀರಾ? ಕೊಡ್ತಾರ ನೀರ್ ಕೇಳಿದಿರ? ಕುಡಿಯೋಕ್ ಒಂದ್ ಬಿಂದಿಗೆ ನೀರ್ ಕೊಡೋದಕ್ ಬೈತಾರೆ. ನೋಡಿದ್ರ, ಕೇಳಿದ್ರ?
ಎಂತ ಜನ ಅವ್ರೆ ಅಂತ. ನೀರನ್ನು ಕೂಡ ಭಿಕ್ಷೆ ಬೇಡಿ ಕುಡಿಯೋ ಜನ ಅವ್ರೆ. ಆ ಕೆರೆ ನೀರು, ಹೊಳೆ ನೀರು, ಹಳ್ಳದ ನೀರು ಇಂಥವೆಲ್ಲಾದ್ರೂ ನೀರ್ ಸಿಕ್ಕಿದ್ರೆ ಅಂತ ಕುಡಿಬಹುದು ಇವ್ರು. ಆದ್ರೆ ಅನಾನುಕೂಲ ಇಲ್ಲಿ ಹೆಂಗಿದೆ ಅಂದ್ರೆ ನೀರ್ ಕೂಡ ಭಿಕ್ಷೆ ಬೇಡಿ ತರ್ತಾರೆ ಕುಡಿಯಕ್ಕೆ. ಎಲ್ಲರೂ ಸ್ವಲ್ಪ ಜಾಗ ತೋರಿಸಿ ಸ್ವಾಮಿ, ಅಲ್ಲಿ ಗುಡ್ಲಾಕ್ ಹೋಗ್ತೀನಿ. ಎಲ್ಲ ನಾವು ಸ್ವಲ್ಪ ಜಾಗ ತೋರಿಸಿ ಸ್ವಾಮಿ ಗುಡ್ಲಾಕಂತೀವಿ. ಇಲ್ಲಿ ಗ್ರಾಮ ಪಂಚಾಯತಿ ಆಫೀಸ್ ಐತೆ, ಅರಕೆರೆ ಗ್ರಾಮ ಪಂಚಾಯತಿ ಆಫೀಸ್ಗೆ ಹೋದ್ರೆ ಜಾಗ ಖಾಲಿ ಯಾವ್ದು ಸರ್ಕಾರದ ಜಾಗ ಅಂತ ಹೇಳ್ತಾರೆ. ಅಂತ ಕಡೆಗೆ ನೀವು ಟೆಂಟ್ ಹಾಕೋಬಿಡ್ರಿ. ನನಗಂತೂ ಗೊತ್ತಿಲ್ಲ ಇಲ್ಲಿ ಯಾವ್ದು ಸರ್ಕಾರಿ ಜಾಗ ಐತೆ ಅಂತ. ಏನ್ ಸರ್ ಮಾತಾಡ್ಲಿಕ್ಕೆ ಗೊತ್ತಿಲ್ಲ. ಅಲ್ಲಿಗೆ ಹೋದ್ರೆ ಬೆಲ್ಲ ಕೊಡಲ್ಲ. ನಾವು ಈ ಕಡೆಯವರಲ್ಲ, ದೂರದವ್ರು ನಾವು. ಇಲ್ಲಿ ಸರ್ಕಾರಿ ಜಾಗ ಎಲ್ಲಿದೆ ಅಂತ ಗೊತ್ತಿಲ್ಲ. ಸರ್ಕಾರಿ ಜಾಗ ಎಲ್ಲೈತೆ ಏನೈತೆ ಅಂತ ನಮ್ಗೆ ಗೊತ್ತಿಲ್ಲ. ಅಲ್ಲಿಗೆ ಹೋದ್ರೆ ನಾವು ಆಫೀಸ್ ಅವರು ನಮ್ಮ ನ್ಯೂಸ್ ಮಾತಾಡ್ತಾರೆ. ಅವರು ಹೋಗಿ ಹೋಗಿ ಅಂತ ಹೇಳ್ತಾರೆ. ನಿಜ ನಿಜ ನಿಜ, ಹೌದು. ಆಗ್ಲಿ ನಾನು ಮತ್ತೆ ಬರ್ತೀನಿ ನಿಮ್ಮ ಹತ್ರ. ಬಂದಾಗ ನಾನು ಇದನ್ನು ವಿಚಾರ ಮಾಡ್ತೀನಿ. ಅಲ್ಲಿ ಪಂಚಾಯತಿ ಆಫೀಸ್ ಹತ್ರ ನಿಮ್ಮನ್ನೇ ಕರ್ಕೊಂಡು ಹೋಗ್ತೀನಿ. ಕೇಳ್ತಾನ ಎಲ್ಲಿದ್ ಖಾಲಿ ಐತೆ ಜಾಗ ಅಂತ ಕಡೆಗೆ ನೀವು ಟೆಂಟ್ ಹಾಕೊಳ್ಳಿವ್ರಿ. ಇಲ್ದ್ರೆ ಇಲ್ಲಿ ಗಲಾಟೆ ಮಾಡ್ತಿರ್ತಾರೆ ಹಿಂಗೆ ಬಂದು. ಆಯ್ತಾ, ಬರ್ತೀನಿ. ನಾನು ನಂಬರ್ ತಗೊಂತೀನಿ, ಕೊಡ್ತೀನಿ. ನಾನು ನಿಮ್ಗೆ ನಿಮ್ ಫೋನ್ ನಂಬರ್ ಕೊಡ್ತೀನಿ. ನಾನು ಇಲ್ಲಿಗೆ ಬರ್ತೀನಿ, ಬುಧವಾರ ಬರ್ತಿದ್ದೀನಿ. ಮತ್ತೆ ಅವತ್ತು ನಿಮ್ಮನ್ನೆಲ್ಲ ಭೇಟಿ ಆಗ್ತೀನಿ, ನೋಡೋಣ ಏನು ಅಂತ. ಓಕೆ, ನಮಸ್ಕಾರ. ಇನ್ನೇನು ಹೇಳೋದೈತೆ ಸರ್? ಹ್ಞೂ, ಥ್ಯಾಂಕ್ ಯು ಸರ್. ಎಲ್ಲರಿಗೂ ವಂದನೆಗಳು. ಅಷ್ಟೇ, ವಾಪಸ್ ಹೋಗೋದು ಹೆಂಗೆ ಸರ್?